ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ, ಇವತ್ತೊಂದು ಅಪೂರ್ವ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ನಾನು ಬಂದಾಗಿಂದ ನನಗೊಂದು 16 ವರ್ಷದ ಹಿಂದಿನ ಒಂದು ನೆನಪುಗಳು, ಕಳವೆಯವರಿದ್ದಾರೆ, 16 ವರ್ಷದ ಹಳೆಯ ನೆನಪುಗಳನ್ನೆಲ್ಲ ನನಗೆ ಕೂಡಿ ವಾಪಸ್ ತಗೊಂಡು ಬಂತು. ಇಲ್ಲಿ ಒಂದು ಸಮಾಜವಾಗಿ ನಾವೆಲ್ಲ ಒಂದು ನಮ್ಮ ಮಧ್ಯೆನೇ ಹುಟ್ಟು ಬೆಳೆದಂಥ ಒಂದು ಮಕ್ಕಳ ಒಂದು ಏನು ಶ್ರೇಯಸ್ಸನ್ನು ಮೆಚ್ಚಿಕೊಂಡು ಅವರ ಏಳು ಬೀಳುಗಳನ್ನು ಕಂಡು ಅದರ ಮಧ್ಯದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಒಂದೇನು ಅಭಿನಂದಿಸಿ ಗುರುತಿಸಿ ಅವರಿಗೆ ಒಂದು ಆಶೀರ್ವದಿಸ್ಲಿಕ್ಕಾಗಿ ಮಾಡುವಂಥ ಈ ಕಾರ್ಯಕ್ರಮ ನನಗೆ ನಾನು 16 ವರ್ಷದ ಹಿಂದೆ RFO ಸೆಲೆಕ್ಷನ್ ಆದಾಗ ಈ ಥರದ ಒಂದು ಸಂದರ್ಭಗಳು ನನಗೆ ಒದಗಿ ಬಂದಿತ್ತಲ್ಲ, ಆ ಸಂದರ್ಭ ನನಗೆ ನೆನಪಾಯಿತು. ಇಂಥ ಒಂದು ಸಂದರ್ಭಗಳು ಐ ಕ್ಯಾನ್ ರಿಲೇಟ್. ಈಗ ಸುಚೇತ್ ಏನು ಅಥವಾ ಸಹನ ಈಗೇನು ಸಮಾಜ ನಾವೆಲ್ಲ ಇಷ್ಟು ಸಾಧನೆಯನ್ನು ಏನು ಅಭಿನಂದಿಸಲಿಕ್ಕೆ ಸೇರಿದಾಗ ಅವ್ರ ಒಂದು ಮನಸ್ಸಿನಲ್ಲಿ ಅಥವಾ ಸಮಾಜದ ಎರಡು ಕಡೆ ಏನು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತಲ್ಲ ಅದು ಏನಿರಬಹುದು ಅಂತ ಆವಾಗ ನಾನು ಸುಚೇತ್ ಜಾಗದಲ್ಲಿ ಕೂತು ನಾನು ನಾನು ಯೋಚನೆ ಮಾಡ್ತಿದ್ದೆ. ಇಷ್ಟೆಲ್ಲ ಹೌದು, ನಾವೊಂದು ಕಲಿತು ಇದು ಮಾಡಿದಾಗ ನಮ್ಮ ಒಂದು ಗುರಿ ಇರುತ್ತೆ, ಇಂಥದ್ದನ್ನ ಮಾಡಬೇಕು ನಾವು ಹೀಗೆ ಅಂತ. ಅದನ್ನು ಮಾಡಿದ ನಂತರದಲ್ಲಿ ಸಮಾಜ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇಷ್ಟು ನಮ್ಮನ್ನ ಅಭಿನಂದಿಸ್ತಾ ಇದೆ ಅಂತಂದರೆ, ನಾವು ಕಲಿತು ಸಾಧನೆ ಮಾಡಿದ್ದು ಒಂದಾದರೆ, ಮುಂದೆ ನಾವು ಈ ಸಮಾಜಕ್ಕೆ ನಾವೇನು ಕೊಡಬೇಕು, ನಮ್ಮಿಂದ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋವಂಥದ್ದು ನಾವು ಅದನ್ನು ಇಂಥದ್ದು ಒಂದು ಗ್ಯಾದರಿಂಗಲ್ಲಿ ನಾವು ಅದನ್ನು ಎವ್ರಿ ಸಿಂಗಲ್ ಪರ್ಸನ್ ಆ ಒಂದು ವೈಬ್ಸ್ನ ನಮಗೆ ಇದು ಮಾಡ್ತಾ ಇರ್ತಾರೆ, ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಹಾಗಾಗಿ ಒಂದು ಆ ಎಕ್ಸ್ಪೆಕ್ಟೇಷನ್ನಿಗೆ ನಾವು ನಿಂತು ಆ ಒಂದು ಸ್ಥಾನದಲ್ಲಿ ಬಂದು ಕೂತ್ರೆ ಆ ಸಮಾಜಕ್ಕೆ ನಾವು ವಾಪಸ್ ಏನು ಕೊಡಬೇಕು ಅನ್ನೋವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ತೊಗೊಂಡು ನಾವು ಹೋಗ್ತೀವಿ. ಈ ಒಂದು ಅಭಿನಂದನೆಗಳನ್ನು ಎಲ್ಲ ಈ ಸನ್ಮಾನಗಳನ್ನೆಲ್ಲ ಜೊತೆಗೆ ಆ ಒಂದು ದೊಡ್ಡ ಜವಾಬ್ದಾರಿ ನಾವು ಜೊತೆಗೆ ತೊಗೊಂಡು ಹೋಗ್ತೀವಿ. ಹಾಗೆ ನಾನು ಸುಚೇತ್ ಅವ್ರಿಗೆ ಅದನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ವಾಪಸ್ ಹೋಗಿ ಆ ಚೇರ್ ಮೇಲೆ ಕೂತಾಗ ಸಮಾಜದ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುತ್ತೆ, ಅದನ್ನು ನಾವು ತೀರಿಸಲೇಬೇಕಾಗತ್ತೆ. ಹಾಗಾಗಿ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಕೆಲಸ ನಾವು ಮಾಡಿದ್ರೂ ಸಹಿತ ಒಂದು ಸಮಾಜಕ್ಕೆ ಇನ್ ರಿಟರ್ನ್ ನಾನೇನು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರತಿಯೊಂದು ನಮ್ಮ ನಿರ್ಧಾರಗಳಲ್ಲೂ ನಾವು ಅದನ್ನು ಇಟ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಜೊತೆಗೆ ನನಗೆ ಅರ್ಥ ಆಗ್ತಾ ಇದೆ, ಆ ತಾಯಿ ನನಗೆ ಇಲ್ಲಿ ಸನ್ಮಾನ ಮಾಡಿದಾಗ ನಾನು ಯಾವಾಗಲೂ ಕೂತ್ಕೊಂಡು ನನ್ನ ತಾಯಿ ಮುಖ ನೋಡ್ತಿದ್ದೆ. ವೆರಿ ಪ್ರೌಡ್ ಮದರ್, ಪ್ರೌಡ್ ಸಿಸ್ಟರ್. ಇದೊಂದು ವೆರಿ ಪ್ರೆಷಿಯಸ್ ಮೂಮೆಂಟ್ ಅವ್ರಿಗೆ. ಎಷ್ಟು ಕಷ್ಟಗಳಿದ್ದರೆ ಆ ಎಲ್ಲ ಕಷ್ಟನೂ ಮುಗೀತು ಅವ್ರಿಗೆ, ರಿಲೀವ್ ಆಗಿಬಿಡ್ತಾರೆ. ಇದೊಂದು ಸಂದರ್ಭ ಸಾಕು, ಇದೊಂದಕ್ಕಾಗಿ ಆ ತಾಯಿ ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಈ ಥರದ ಒಂದು ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ದರೆ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಅಸಾಧ್ಯ ಅಂತಲೇ ನಾನು ಹೇಳ್ತೇನೆ. ಇನ್ಕ್ಲೂಡಿಂಗ್ ಸಹನ ಈಗಲೂ ಹೇಳ್ಬೋದು, ಅವರು ಈ ದಿನನಿತ್ಯ ಕೆಲಸಕ್ಕೆ ಹೋಗಬೇಕು ಅಂದರೆ ತಾಯಿ ಬೇಕು. ಕೆಲಸ ಈಗ ಒಂದೇನು ಹುದ್ದೆಗೆ ಬಂದರೆ ಮುಗಿಲಿಲ್ಲ, ಫ್ಯಾಮಿಲಿ ಸಪೋರ್ಟ್. ನಾನು ಯಾಕೆ ಹೇಳ್ತೇನೆ ಅಂದರೆ ಈ ರೀತಿಯ ಒಂದು ಸಾಧನೆ ಮಾಡಬೇಕು, ಇವರನ್ನ ಒಂದು ರೋಲ್ ಮಾಡೆಲ್ ಆಗಿ ತೊಗೊಂಡು ಮುಂದೆ ಕೆಲಸ ಮಾಡಬೇಕು ಅಂತ, ಅಥವಾ ಮಕ್ಕಳಿಲ್ಲ, ಇಲ್ಲಿ ಪೇರೆಂಟ್ಸ್ ಇಲ್ಲಿ ತುಂಬ ಪೋಷಕರಿದ್ದಾರೆ, ಮಕ್ಕಳಿದ್ದಾರೆ, ಅವರನ್ನು ರೋಲ್ ಮಾಡೆಲ್ ಆಗಿ ನಾವು ತೋರಿಸಿ ನಮ್ಮ ಮಕ್ಕಳು ಈ ಥರ ಸಾಧನೆ ಮಾಡಬೇಕು ಅಂತ ಹೇಳುವಾಗ ನಮ್ಮ ಮಕ್ಕಳು ಆ ಸಾಧನೆ ಮಾಡಲಿಕ್ಕೆ ಪೋಷಕರಾಗಿ ಸಮಾಜವಾಗಿ ನಾವು ಅವ್ರಿಗೆ ಬೆನ್ನು ತಟ್ಟಲಿಕ್ಕೆ ನಾವು ನಿಂತಿರಬೇಕಾಗತ್ತೆ. ಸಹನ ಈಗ ಹೋಗಿ ದಿನನಿತ್ಯ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನಾನು ಕೆಲಸ ಮಾಡಬೇಕು ಅಂದರೆ ನನ್ನ ಅಮ್ಮನೋ ನನ್ನ ಅತ್ತೆನೋ ನನ್ನ ಮಗಳನ್ನ ಅಲ್ಲಿ ನೋಡ್ಕೋಬೇಕು. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲಿದ್ದೇನೆ ಅಂತಂದರೆ ನನ್ನ ಅತ್ತೆ ನನ್ನ ಮಗಳನ್ನ ನೋಡಿಕೊಂಡು ಮನೇಲಿದ್ದಾರೆ. ಈ ಒಂದು ಫ್ಯಾಮಿಲಿ ಸಪೋರ್ಟ್ ಪ್ರತಿನಿತ್ಯ ಬೇಕೇ ಬೇಕು. ನಾವು ಅಷ್ಟೇ ಒಂದು ಹುದ್ದೆಗೆ ಬಂದ ಮೇಲೆ ಫ್ಯಾಮಿಲಿನ ಮರೆತು ಅಂತಲ್ಲ, ಅಥವಾ ಸಮಾಜವನ್ನು ಮರೆತು
ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಫ್ಯಾಮಿಲಿನೂ ಮರೆತು ಸಾಧ್ಯ ಇಲ್ಲ. ಫ್ಯಾಮಿಲಿ ಬೇಕೇ ಬೇಕು ಯಾವತ್ತೂ. ಫ್ಯಾಮಿಲಿ, ಫ್ರೆಂಡ್ಸ್, ಎಲ್ಲ ಒಂದು ಹಿತೈಷಿಗಳ ಒಂದು ಹಾರೈಕೆ, ಪ್ರತಿನಿತ್ಯದ ಸಪೋರ್ಟ್, ಪ್ರತಿನಿತ್ಯದ ಗೈಡೆನ್ಸ್. ನಾವು ಒಂದು ಅಧಿಕಾರಕ್ಕೆ ಬಂದ ಮೇಲೆ ಮರ್ತು ಬಿಡ್ತೇವೆ ನಾವು ರೂಲ್ಸ್ ಬುಕ್ ಇಟ್ಕೊಂಡು. ಇನ್ನೊಬ್ಬರ ಯಾರ ಒಂದು ಗೈಡೆನ್ಸ್ನೂ ಕೇಳಲ್ಲ, ಸಪೋರ್ಟ್ನ ಕೇಳಲ್ಲ. ಇದು ಸರಿನಾ ತಪ್ಪಾ ತಿಳಿದವ್ರ ಹತ್ರ ಕೇಳಿ ತಿಳ್ಕೊಳ್ಳೋವಂಥ ಒಂದು ವ್ಯವಧಾನನೇ ನಮಗೆ ಹೋಗ್ಬಿಡುತ್ತೆ. ಬಟ್ ಅದನ್ನೆಲ್ಲ ನಾವು ಅಧಿಕಾರದ ಕುರ್ಚಿಯಲ್ಲಿ ಬಿಟ್ಟು ನಮ್ಮ ಜೊತೆಗಿರೋರನ್ನ, ತಿಳಿದವ್ರನ್ನ, ಎಕ್ಸ್ಪೀರಿಯನ್ಸ್, ಯಾರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆ ಅವರ ಸುಚೇತ್ ನನ್ನ ಹತ್ರ ಹೇಳ್ತಾ ಇದ್ರು, ಈಗ ಸಹನ ಕರ್ಕೊಂಡು ಬಂದಿದ್ರು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಟೈಮಲ್ಲಿ. ಈ ಒಂದು ಸಿಸ್ಟಮ್ನ ನಾವು ನೆಗೆಟಿವಿಟಿ ಬಗ್ಗೆನೇ ಜಾಸ್ತಿ ಮಾತಾಡಿದ್ವಿ ಅವತ್ತು ಆ್ಯಕ್ಚುಲಿ. ಆ ಮೊಮೆಂಟಿಗೆ ಅದು ಸುಚೇತ್ ಆ್ಯಸ್ ಅ ಆಸ್ಪಿರೆಂಟ್ ನಾನು ಅದನ್ನ ಹೇಳಬಾರ್ದಾಗಿತ್ತು, ಪಾಸಿಟಿವ್ ಆಗಿ ಹೇಳಬೇಕಾಗಿತ್ತು ಅಂತ ಆಮೇಲೆ ನನಗೆ ರಿಯಲೈಸ್ ಆಯಿತು. ಆದರೆ ಮೇ ಬಿ ಸಿಸ್ಟಮಿನ ಪಾಸಿಟಿವಿಟಿ ನೆಗೆಟಿವಿಟಿ ಎರಡೂ ಹೇಳಿದ್ರೇ ನಾವು ಮುಂದೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಆ ಒಂದು ಆ್ಯಟಿಟ್ಯೂಡ್ ಅಪ್ರೋಚ್ ಇಟ್ಕೊಂಡೇ ನಾವು ಸಮಾಜಕ್ಕೆ ಬರಬೇಕು. ಎಲ್ಲದೂ ನಮಗೆ ಚೆನ್ನಾಗಿರುತ್ತೆ, ಎಲ್ಲದೂ ನಮಗೆ ಒಳ್ಳೆಯದಾಗೇ ಇರುತ್ತೆ ಅನ್ನೋದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅದು ಮುಂದಿನ ಬರೀ ಆಫೀಸರ್ಸ್ಗಂತಲ್ಲ, ಇಡೀ ಸಮಾಜದಲ್ಲಿ ಎಲ್ಲರಿಗೂ ಒಂದು ರೀತಿಯ ಒಂದು ಅನುಭವಗಳು ಯಾವಾಗೂ ಆಗ್ತಾನೆ ಇರುತ್ತೆ. ಹಾಗಾಗಿ ಆ ಎಲ್ಲ ಅನುಭವಗಳಿಗೆ ವಾಪಸ್ ನಾವು ಉತ್ತರ ಅಂದರೆ ಅನುಭವಿಗಳಿಂದನೇ ನಾವು ಗೈಡೆನ್ಸ್ ತಗೊಳ್ಳೇಬೇಕು. ಅವ್ರ ಹತ್ರ ತಿಳ್ಕೊಂಡೇ ನಾವು ಮುಂದುವರಿಬೇಕು. ಆ ಒಂದು ಮನೋಭಾವ ನಾವು ಯಾವತ್ತೂ ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವ್ರ ತಾಯಿ ಎಲ್ಲ ಹಿತೈಷಿಗಳು, ಆರ್ ಎಂ ಭಟ್ರ ಬಗ್ಗೆ ನಾನು ಆರ್ ಎಂ ಭಟ್ರನ್ನ ನೋಡಿಲ್ಲ, ಬಟ್ ನಾನು 2009ರಲ್ಲಿ ಯಲ್ಲಾಪುರಕ್ಕೆ ಬಂದು ಡ್ಯೂಟಿ ಜಾಯ್ನ್ ಆದಾಗ ಫಸ್ಟ್ ಬುಕ್ ನಾನು ಡ್ಯೂಟಿ ಜಾಯ್ನ್ ಆದಾಗ ಕೆನರಾ ಗೆಜೆಟಿಯರ್ನ ಪ್ರಿಂಟ್ ಮಾಡಿಸ್ಕೊಂಡಿದ್ದು ನಿಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ನಾನು ಫಸ್ಟ್ ಕನ್ನಡ ಗೆಜೆಟಿಯರ್. ಆ ಕೆನರಾ ಗೆಜೆಟಿಯರ್ ಓದ್ಕೊಂಡ ಮೇಲೆ ನಾನು ಕೆಲಸ ಶುರು ಮಾಡಿದ್ದು. ಹಾಗಾಗಿ ಫಸ್ಟ್ ನಂಗೆ ಇನ್ನೂ ನೆನಪಿದೆ, ಬಟ್ ಅವ್ರನ್ನ ನೋಡಿಲ್ಲ. ನಾನು ಫೋನಲ್ಲಿ ಮಾತಾಡಿದ್ದೆ ಆವಾಗ ಅಷ್ಟೇ. ಬಟ್ ಇಷ್ಟು ಅವ್ರ ಬಗ್ಗೆ ಹೇಳ್ತಿರೋದು, ಅವ್ರ ಕುಟುಂಬದ ಬಗ್ಗೆ ಇಷ್ಟೊಂದು ಒಳ್ಳೆಯ ಒಂದು ಇದನ್ನು ಮಾತುಗಳನ್ನ ಕೇಳಿದ್ರೆ ಅವೆಲ್ಲ ಒಂದು ಸಂಸ್ಕಾರ ಅವರಿಬ್ಬರಲ್ಲಿ ಇರೋದು ಸಹಜವಾಗೇ ಆ ತಂದೆ ತಾಯಿ ಅವರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಅದು ವಾಪಸ್ಸು ಸಮಾಜಕ್ಕೆ ಅವರಿಬ್ಬರಿಂದನೂ ಸಿಗಲಿ ಅಂತ ಆಶಿಸ್ತೇನೆ ನಾನು. ಜೊತೆಯಲ್ಲಿ ತಾಯಿ ಅವರು ನಿಮಗೆ ಎಷ್ಟು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದೇ ನಿಮ್ಮನ್ನು ಈ ಸ್ಥಾನಕ್ಕೆ ತಂದಿದ್ದಾರೆ. ಆದರೆ ನಮ್ಮ ಜವಾಬ್ದಾರಿ ಯಾವತ್ತೂ ಇರುತ್ತೆ. ತಂದೆ ತಾಯಿಗಳ ಒಂದು ಆಶೀರ್ವಾದ ನಮ್ಮಲ್ಲಿ ಯಾವತ್ತೂ ಇರಬೇಕು. ಅವರ ಕುರಿತು ನಮ್ಮ ಒಂದು ಜವಾಬ್ದಾರಿ ನಾವು ನಿರ್ವಹಿಸಲೇಬೇಕು. ಹಾಗೆ ಸಮಾಜದ ಜವಾಬ್ದಾರಿ ಎರಡನ್ನೂ ಮರೆಯದೇನೆ ನಾವು ಕೆಲಸ ನಿರ್ವಹಿಸಬೇಕು ಅನ್ನೋವಂಥದ್ದನ್ನ ನಾನು ಸುಚೇತ್ ಅವ್ರಿಗೆ ಹೇಳ್ತೀನಿ. ಜೊತೆಗೆ ಇಷ್ಟು ಇವರಿಗೆ ಸಪೋರ್ಟ್ ಮಾಡಲಿಕ್ಕಾಗಿ ನೆರೆದಿರೋವಂಥ ಎಲ್ಲರಿಗೂ, ಎಲ್ಲ ಹಿರಿಯರಿಗೂ ನಾನು ಅಭಿನಂದಿಸ್ತೇನೆ. ಈ ಸಮಾಜದ ಇಷ್ಟು ಅಭಿನಂದನೆ ಇದೆ, ಇಷ್ಟು ಸಪೋರ್ಟ್ ಇದೆ, ಇದು ಬಹಳ ಮುಖ್ಯ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ IT ಸುಚೇತ್ ಹೇಳಿದಾಗೆ ಎಲ್ಲರೂ IT MBBS ಇಂಥ ಕಡೆನೇ ಹೋಗ್ತಿರೋವಾಗ ಇದನ್ನೆಲ್ಲ ಹೊರತುಪಡಿಸಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಾಗ ಅಯ್ಯೋ, ಈಗ ಸುಚೇತ್ಗೆ ಅನಿಸಿರ್ಬೋದು, ಈಗ ನಾನೇನೋ ತಪ್ಪು ಮಾಡ್ಬಿಟ್ನೇನೋ, ನಾನು ಅವ್ರ ಥರನೇ ಯಾವುದೋ IT BTಗೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡು ಕೆಲಸ ಮಾಡ್ಬೋದಿತ್ತೇನೋ, ಇಷ್ಟೆಲ್ಲ ದಿನನಿತ್ಯದ ಕೆಲಸ, ಪೋಸ್ಟಿಂಗು, ಟ್ರಾನ್ಸ್ಫರು, ಇದು ಯಾವುದೋ ತಮಿಳ್ನಾಡು ಕ್ಯಾಡ್ರಲ್ಲಿ ಹೋಗಿ ನಾನು ಅಲ್ಲಿ ಕೆಲಸ ಮಾಡಬೇಕು, ಇಂಥದ್ದೆಲ್ಲ ಆ ಒಂದು ಗಿಲ್ಟ್ ಫೀಲಿಂಗ್ ಬರ್ದಿರೋ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಗೆಲ್ರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಭಾಗಿಯಾಗಲಿಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ಧನ್ಯವಾದ ಹೇಳ್ತೇನೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತೇನೆ. ನಮಸ್ತೆ.